ಶಾಸಕ ಬಿಆರ್ ಪಾಟೀಲ್ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಏನು ಹೇಳಬೇಕು ಹೇಳಿದ್ದೀನಿ. ಸಿಎಂ ಪ್ಲಾನಿಂಗ್ ಕಮಿಟಿ ಚೇರ್ಮನ್ ಮಾತಾಡ್ತಾರೆ, ವಸತಿ ಸಚಿವರು ಅವರೊಂದಿಗೆ ಮಾತಾಡ್ತಾರೆ. ಶಾಸಕ ರಾಜು ಕಾಗೆ ಹೇಳಿಕೆಯ ಬಗ್ಗೆ ನನಗೆ ಗೊತ್ತಿಲ್ಲ, ಮಾಹಿತಿ ಪಡೆದುಕೊಂಡು ಮಾತನಾಡ್ತೇನೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾನು ಎಷ್ಟು ಏನು ಹೇಳಬೇಕು ಅದು ಕೇಳಿದ್ದೀನಿ. ಮಿಕ್ಕಿದ್ದು ಸಿಎಂ ಮತ್ತು ನಮ್ಮ ವಿಕಾಸ್ ಪ್ಲಾನಿಂಗ್ ಕಮಿಷನ್ ಚೇರ್ಮನ್, ಸಿಎಂ ಮತ್ತು ಹೌಸಿಂಗ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡ್ತಾರೆ. ಬೇರೆ ಬೇರೆ ಶಾಸಕರು ಕೂಡ ಆರೋಪ ಮಾಡಿದ್ರು. ರಾಜು ಕಾಗೆ ಅವರು ಆರೋಪ ಮಾಡಿದ್ದಾರೆ, ಮೊನ್ನೆ ಬಿಆರ್ ಪಾಟೀಲ್ ಆರೋಪ ಮಾಡಿದ್ರು. ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನಗೆ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ನಾನು ಎಷ್ಟು ಇನ್ನು ಕೈ ಶಾಸಕರ ಅಸಮಾಧಾನವೇ ಬಿಜೆಪಿಗೆ ಅಸ್ತ್ರವಾಗಿದೆ. ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿಯೇ ಹೀಗೆ, ಇನ್ನು ವಿರೋಧ ಪಕ್ಷದವರ ಗತಿಯೇನು? ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಕಿವಿ ಊದೋದು ಜಮಿ. ಸಿದ್ದರಾಮಯ್ಯ ಕೇವಲ ಸಾಬ್ರ ಮಾತು ಮಾತ್ರ ಕೇಳ್ತಾರೆ. ಮೊದಲಿದ್ದ ಸಿದ್ದರಾಮಯ್ಯ ಈಗ ಉಳಿದಿಲ್ಲ. ಕೆಟ್ಟ ಗುಂಪು ಸಿದ್ದರಾಮಯ್ಯ ಅವರನ್ನ ಹಾಳು ಮಾಡ್ತಾ ಇದೆ. ಸಚಿವರೇ ಹಣ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಅವ್ರಿಗೆ ಗೊತ್ತಿಲ್ಲಾರ್ದೆ 17 ಕೋಟಿ ರೂಪಾಯಿ ಅಲ್ಲಿ ತಂದಾರ ಅಂದ್ರೆ ಈ MLAಗಳ ಪರಿಸ್ಥಿತಿ ಏನೈತಿ, ಎಷ್ಟು ಚಿಂತಾಜನಕ ಐತಿ. ಇನ್ನು ವಿರೋಧ ಪಕ್ಷದವ್ರದ್ದು ಗತಿ ಏನು? ಆಡಳಿತ ಪಕ್ಷದವ್ರದ್ದೇ ಈ ಸ್ಥಿತಿ ಬಂದೈತಂದ್ರೆ ಸಿದ್ದರಾಮಯ್ಯನವ್ರು ಕಿವಿ ಊದವ್ರು ಜಮೀರ್ ಅಹ್ಮದ್ ಖಾನ್ ಮಾತು ಅಟ್ಟೆ ಕೇಳಕತ್ತಾರೆ. ಸಾಬ್ರದ ಅಟ್ಟೆ ಕೇಳ್ತಾರೆ ಸಿದ್ದರಾಮಯ್ಯ. ಹಿಂದೂಗಳದ್ದು ಕೇಳೋದಿಲ್ಲ, ಸ್ವತಃ ಅವ್ರ ಸಮಾಜದ್ದು ಕೇಳಲಾಗ್ಯಾರ. ನನಗೆ ಸಂಶಯ ಬರ್ಲಾಕತ್ತೆ, ಸಿದ್ದರಾಮಯ್ಯನು ಹಿಂಗ್ಯಾಕೆ ಸಾಬ್ರದೇ ಕೇಳಕತ್ತಾರೆ. ಏನು ಗದ್ದಲಾಗೈತೋ ಗೊತ್ತಿಲ್ಲ. ನಾನು ಹೇಳೋದು ಸಿದ್ದರಾಮಯ್ಯನವ್ರಿಗೆ, ನಾ ಹೇಳಿನ ಮನೆ ವಿಧಾನಸಭಾದಾಗ ಹೇಳಿದೆ, ನೀವು ಮೊದಲಿನ ಸಿದ್ದರಾಮಯ್ಯ ಇಲ್ಲ, ಹಿಂದಿನ ಟರ್ಮ್ದಾಗಿ ಮುಖ್ಯಮಂತ್ರಿ ಇದ್ದಾಗಿನ ಸಿದ್ದರಾಮಯ್ಯ ನೀವು ಇಲ್ಲ. ನಿಮ್ಮಲ್ಲಿ ಒಂದು ರೀತಿ ಒಂದು ಕೆಟ್ಟ ಗುಂಪು ನಿಮ್ಗೆ ಸೇರಿ ನಿಮ್ಮನ್ನು ಹಾಳು ಮಾಡಕತ್ತಾರ. ಅದಕ್ಕೆ ಹೇಳಿದ್ರು ಇಲ್ಲ ಯಾವೆಲ್ಲ ನಾ ಮೊದಲಿನ ಸಿದ್ದರಾಮಯ್ಯ ಹಿಂಗೆ ಅಂತ ಹೇಳಿದ್ರು. ಆ ದುರ್ದೈವನಂದ್ರೆ ಕರ್ನಾಟಕದಲ್ಲಿ ಇಡೀ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕಲಾಕತ್ತೈತಿ. ಯಾವುದೇ ಒಂದು ಕೆಲಸ ಮಂತ್ರಿಗಳೇ ನೇರವಾಗಿ ರೊಕ್ಕ ತೊಗೊಂಡು ಕೆಲಸ ಮಾಡಕತ್ತಾರೆ. ಯಾಕಂದ್ರೆ ಅವ್ರಿಗೆ ಯಾವಾಗ ಮಂತ್ರಿ ತೆಗಿತಾರನ್ನೋ ಭಯ, ಯಾವಾಗ ಏನಿದ್ರು ಮಾಡ್ಕೊಂಡು ಹೋಗ್ಬಿಡ್ಬೇಕು ಅನ್ನೋಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.